ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರತಕ್ಕಂಥ ಕೃಷ್ಣ ಬೈರೇಗೌಡರು ನೋಡಲೇಬೇಕಾದಂಥ ಸ್ಟೋರಿ ಇದು. ಪ್ಲೀಸ್, ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಹೆಸರಲ್ಲಿ ಗುಜರಿ ದಂಧೆ ನಡೀತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಇದನ್ನ ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಫುಟ್ಪಾತ್ ತೆರವು ಹೆಸರಲ್ಲಿ ಗೋಲ್ಮಾಲ್ ನಡೆದಿರ್ತಕ್ಕಂಥ ಒಂದು ಆರೋಪ ಇದೀಗ ಕೇಳಬಂದಿದೆ. ಭೂಪ್ಸಂದ್ರ ವಾರ್ಡ್ನ ಜಿಬಿಎ ಸಿಬ್ಬಂದಿ ವಿರುದ್ಧ ಈಗ ಆರೋಪ ಕೇಳಬಂದಿರತಕ್ಕಂಥದ್ದು. ವಶಪಡಿಸಿಕೊಂಡಂತಹ ಕಬ್ಬಿಣದ ಶೆಡ್ಗಳನ್ನ ಗುಜರಿಗೆ ಮಾರಾಟ ಮಾಡಲಾಗಿದೆ. ಬಡ ವ್ಯಾಪಾರಿಗಳ ವಸ್ತುಗಳನ್ನ ದುರ್ಬಳಕೆ ಮಾಡಿರ್ತಕ್ಕಂಥ ಆರೋಪ ಇದೀಗ ಕೇಳಬಂದಿರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಿರ್ತಕ್ಕಂಥ ನಡುವೆ ಇದೀಗ ಇದೇ ಕಾರ್ಯಾಚರಣೆಯ ಹೆಸರಲ್ಲಿ ಗಂಭೀರ ಅಕ್ರಮ ನಡೆದಿರತಕ್ಕಂಥ ಒಂದು ಆರೋಪ ಕೂಡ ಕೇಳಬಂದಿದೆ. ಪಾದಚಾರಿಗಳ ಅನುಕೂಲಕ್ಕಾಗಿ ನಡೀತಿರ್ತಕ್ಕಂಥ ತೆರವು ಕಾರ್ಯಾಚರಣೆ ಈಗ ಗುಜರಿ ದಂಧೆ ಆರೋಪದ ಮೂಲಕ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ರಾಜಧಾನಿಯಲ್ಲಿ ಸಚಿವರಾಗಿರತಕ್ಕಂಥ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ತೀವ್ರಗೊಂಡಿದೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗಾಗಲೇ ಸಾವಿರಾರು ಕಿಲೋಮೀಟರ್ಗಳಷ್ಟು ಫುಟ್ಪಾತ್ಗಳನ್ನು ಒತ್ತುವರಿಯಿಂದ ಮುಕ್ತಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಈಗ ಈ ಒಂದು ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಸ್ಪೆಷಲಿ ಸಚಿವರು ನೋಡಬೇಕಾದಂಥ ಸ್ಟೋರಿ ಇದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, ಈಗ ಈ ಒಂದು ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಸಾಕ್ಷ್ಯಗಳು, ದಾಖಲೆಗಳು ಸಿಕ್ಕಿದ್ದಾವ? ಜಿಬಿಎ ಸಿಬ್ಬಂದಿ ಅಥವಾ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಾದ್ರೆ. ಸಮದ್ ಬಪ್ಪಣ್ಣ, ಈಗಾಗಲೇ ಏನು ಬೆಂಗಳೂರಿನ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದ ಒತ್ತುವರಿಯನ್ನು ತೆರವುಗೊಳಿಸುವಂತ ಕೆಲಸವನ್ನ ಭರದಿಂದ ಜಿಬಿಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಗ್ರಹವಾಗಿರುವಂತಹ ಡೆಬ್ರಿಸ್ ಅಂದ್ರೆ ಶೆಡ್ನ ಒಂದು ತಗಡುಗಳಿರ್ಬೋದು ಅಥವಾ ಶೆಡ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಲಭ್ಯವಾಗುವಂತಹ ಏನು ಎಲ್ಲಾ ಗಾರ್ಬೇಜ್ ಗಳನ್ನ ವಿಲೇವಾರಿ ಮಾಡುವಂತಹ ಜವಾಬ್ದಾರಿ ಜಿಬಿಎದಾಗಿರುತ್ತೆ. ಆದ್ರೆ ಜಿಬಿಎ ಅಧಿಕಾರಿಗಳು ಅನಧಿಕೃತವಾಗಿ ಇದನ್ನೆಲ್ಲ ವಿಲೇವಾರಿ ಮಾಡದೆ ನೇರವಾಗಿ ಅದನ್ನ ಗುಜರಿಗೆ ಹಾಕಿ ತಮ್ಮ ಸ್ವಂತಕ್ಕೆ ಈ ಒಂದು ಶೆಡ್ ಗಳನ್ನ ಬಳಸ್ಕೊಳ್ತಾರೆ, ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇದು ನಡೆದಿರೋದು ಬೆಂಗಳೂರಿನ ಭೂಪಸಂದ್ರ ವಾರ್ಡ್ ನಲ್ಲಿ ನಡೆದಿರುವಂತದ್ದು. ಏನು ಆ ಒಂದು ಭೂಪಸಂದ್ರ ವಾರ್ಡ್ ನ ಸಹಾಯಕ ಅಭಿಯಂತರ ಇಂಜಿನಿಯರ್ಸ್ ಏನಿದ್ದಾರೆ, ಅವರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ಆಯುಕ್ತ ಪೊಮ್ಮಲ ಸುನೀಲ್ ಅವರಿಗೆ ಕೂಡ ದೂರು ಕೊಟ್ಟಿರುವಂತದ್ದು. ಈ ಬಗ್ಗೆ ಕ್ರಮವನ್ನ ವಹಿಸ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಈಗ PNS ವಿಸ್ತಾರ ನ್ಯೂಸ್ಗೆ ಆಯುಕ್ತ ಪೊಮ್ಮಲ ಸುನೀಲ್ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಅಧಿಕಾರಿಗಳು ತಮ್ಮ ಸ್ವಂತ ಲಾಭಕ್ಕೋಸ್ಕರ ಬಡ ಬೀದಿ ಬದಿ ವ್ಯಾಪಾರಿಗಳ ಶೆಡ್ ಗಳನ್ನ ಮಾರಿ ಗುಜರಿ ವ್ಯಾಪಾರವನ್ನ ಮಾಡಿರೋದು ಸದ್ಯಕ್ಕೆ ಆಕ್ರೋಶ ಕೂಡ ಹೊರ ಹಾಕ್ತಿದ್ದಾರೆ. ಸದ್ಯಕ್ಕೆ ಈ ಬಗ್ಗೆ ಏನು ಜಿಬಿಎ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಯಾವ ಹಂತದಲ್ಲಿ ಈ ರೀತಿಯಾಗಿ ಲೂಟಿ ಹೊಡೆದಿದ್ದಾರೆ, ಗುಜರಿಯನ್ನು ಕೂಡ ಜಿಬಿಎ ಅಧಿಕಾರಿಗಳು ಬಿಡದೆ ಈ ರೀತಿಯಾಗಿ ತಮ್ಮ ಸ್ವಂತ ಲಾಭಕ್ಕಾಗಿ ಉಪಯೋಗಿಸಿಕೊಂಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಕೂಡ ತನಿಖೆ ಆಗುತ್ತೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಪ್ರಮೋದ್ ಬಪ್ಪಣ್ಣ, ಇದರ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರಿಗೆ ಮಾಹಿತಿ ಹೋಗಿದೆಯಾ? ಪ್ರಮೋದ್ ಬಪ್ಪಣ್ಣ, ಇದೊಂದು ವಿಚಾರವಾಗಿ ಏನು ದೂರುದಾರನಿದ್ದಾರೆ, ಈ ಒಂದು ವಿಚಾರವಾಗಿ ಅವರು ಅವರ ಏರಿಯಾದ ಭೂಪಸಂದ್ರ ವಾರ್ಡ್ ನಲ್ಲಿ ಏರಿಯಾದಲ್ಲಿ ಈ ಒಂದು ವಿಚಾರವನ್ನ ಗಮನಿಸ್ತಾರೆ. ಸಂಬಂಧಪಟ್ಟಂತೆ ಆಯುಕ್ತ ಪೊಮ್ಮಲ ಸುನೀಲ್ ಅವರಿಗೆ ಈ ಒಂದು ವಿಚಾರವಾಗಿ ದೂರನ್ನು ಕೊಟ್ಟಿರ್ತಾರೆ. ಪೊಮ್ಮಲ ಸುನೀಲ್ ಕೂಡ ನಾವು ಪರಿಶೀಲನೆ ಮಾಡಿ ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ಪ್ರತಿ ಹೇಳಿಕೆಯನ್ನ ದೂರುದಾರರಿಗೆ ಕೊಟ್ಟಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೇಳಿದ್ರಿ ಏನೆಲ್ಲ ಸಾಕ್ಷಿ ಇದೆ ಅಂತ ಹೇಳಿ, ರಸ್ತೆಯ ಪಕ್ಕದಲ್ಲಿ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡುವಂತಹ ವಿಡಿಯೋ ಕೂಡ ಲಭ್ಯವಾಗಿರುವಂತದ್ದು, ಇದಕ್ಕೆ ಪುಷ್ಟಿ ಕೊಡುವಂತಿರುವಂತದ್ದು. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಜಿಬಿಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಸಚಿವರ ಗಮನಕ್ಕೆ ಕೂಡ ತರುವ ಪ್ರಯತ್ನವನ್ನ PNS ವಿಸ್ತಾರ ನ್ಯೂಸ್ ಮಾಡುತ್ತೆ. ಪ್ರಮೋದ್ ಬಪ್ಪಣ್ಣ, ಥ್ಯಾಂಕ್ ಯು ನಿಮ್ಮದು ಮಾಹಿತಿಗಾಗಿ ರಂಜನ್.